ಇದರ ಜೊತೆಗೆ ಬೆಂಗಳೂರಿನಲ್ಲಿ ಮಳೆಗೆ ಡಾಂಬರ್ಗಳು ಕಿತ್ತು ಬರ್ತಾ ಇದೆ. ಹಾಗೆ ಮಳೆ ಹೊಡೆತಕ್ಕೆ ರಸ್ತೆಗಳಲ್ಲಿ ಗುಂಡಿಗಳ ನಿರ್ಮಾಣ ಆಗಿದೆ. ಕೆಆರ್ ಮಾರ್ಕೆಟ್ ಭಾಗದಲ್ಲಿ ಹೊಸ ಗುಂಡಿಗಳ ನಿರ್ಮಾಣ ಆಗಿದೆ. ಸಿರ್ಸಿ ಸರ್ಕಲ್ ಬಳಿ ವಾಹನ ಸವಾರಿಗೆ ನರಕಯಾತನೆ. ಇಳಿಜಾರಿರುವಂತಹ ಪ್ರದೇಶ ಅಲ್ಲೇ ಬಹಳ ದೊಡ್ಡ ಗುಂಡಿ ಆಗ್ಬಿಟ್ಟಿದೆ. ರಾತ್ರಿ ಬೆಳಗಾಗೋದ್ರೊಳಗೆ ಗುಂಡಿಯಾಗಿ ಅದರಲ್ಲಿ ನೀರು ತುಂಬಿದೆ. ನೋಡಿ, ಅಲ್ಲಿ ಗಮನಿಸ್ತಾ ಇದೀವಿ, ಟ್ರಾಫಿಕ್ ಪೊಲೀಸ್ ಒಬ್ರು ನಿಂತು ಆ ಕಡೆ ಸಾಗು ಅಂತ ಹೇಳ್ತಾ ಇದ್ದಾರೆ. ಕಾರ್ ಏನೋ ಸಾಗ್ಬಿಡುತ್ತೆ, ಟೂ ವೀಲರ್ಗಳು ನೋಡದೆ ಬಂದ್ರೆ ಅಷ್ಟೇ ಗತಿ. ಎಷ್ಟು ದೊಡ್ಡ ಗುಂಡಿ ಬಿದ್ದಿದೆ ನೋಡಿ. ಬೆಳಗಿನಿಂದ ಟಿವಿ9 ಈ ಬಗ್ಗೆ ಬೆಳಕು ಚೆಲ್ತಾ ಇದೆ. ನಮ್ಮ ಪ್ರತಿನಿಧಿ ರಾಜಪ್ಪ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಕೆಆರ್ ಮಾರ್ಕೆಟ್ ಫ್ಲೈಓವರ್ನ ಮೇಲೆ ದೊಡ್ಡ ಮಟ್ಟದ 2 ಗುಂಡಿ ಬಿದ್ದಿರುವಂಥದ್ದು. ಅಕ್ಕಪಕ್ಕದಲ್ಲೇ ಬಿದ್ದಿರುವಂತಹ ಗುಂಡಿಯಿಂದಾಗಿ ವಾಹನ ಸವಾರರು ಒಂದು ರೀತಿಯಾಗಿ ಸಾವನ್ನ ಎದುರು ನೋಡ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಇದೆ. ಏನಾದ್ರೂ ಬೈಕ್ ಸವಾರರು ಈ ಗುಂಡಿ ಒಳಗಡೆ ಬಿಟ್ಟಿದ್ದೆ ಆದ್ರೆ ಕೆಳಗಡೆ ಬೀಳ್ತಾರೆ, ಕೈಕಾಲು ಮುರ್ಕೊಳ್ತಾರೆ, ಸಾವು ಸಂಭವಿಸಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಅಂದ್ರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ, ಬೆಳಿಗ್ಗೆಯಿಂದ ಇದೇ ಅವಾಂತರ ಆಗ್ತಿದ್ರು ಕೂಡ ಏನು ಕೆಆರ್ ಮಾರ್ಕೆಟ್ ಸಂಚಾರ ಪೊಲೀಸರು ಬಂದು ಆ ಗುಂಡಿ ಫೋಟೋ ಹೊಡೆದು ಆ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡಿದ್ರು ಕೂಡ ಅದನ್ನು ಮುಚ್ಚುವಂತ ಕೆಲಸ ಮಾಡಿಲ್ಲ ಅಂದ್ರೆ ನಿಜಕ್ಕೂ ಕೂಡ ಏನ್ ಹೇಳ್ಬೇಕು ಇವ್ರ ಕೆಲಸಕ್ಕೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಬೆಳಿಗ್ಗೆಯಿಂದಲೂ ಕೂಡ ಕೆಆರ್ ಮಾರ್ಕೆಟ್ ನ ಸಿಬ್ಬಂದಿಗಳು ಇಲ್ಲಿ ಬಂದು ಆ ಗುಂಡಿ ಏನಿದೆ ಆ ಗುಂಡಿಯನ್ನ ನೋಡಿ ವಾಹನವನ್ನ ಡೈವರ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದರೆ ಸಂಬಂಧಪಟ್ಟಂತ ಜಿಬಿ ಅಧಿಕಾರಿಗಳು ಆಗ್ಲಿ ಸಿಬ್ಬಂದಿಗಳಾಗಿ ಆಗ್ಲಿ ಅದನ್ನ ಮುಚ್ಚುವಂತ ಕೆಲಸ ಮಾಡ್ತಾ ಇಲ್ಲ. ಕೇವಲ ಕೆಆರ್ ಮಾರ್ಕೆಟ್ ನ ಪೊಲೀಸ್ ಸಿಬ್ಬಂದಿಗಳು ಬರ್ತಾ ಇರುವಂತಹ ವಾಹನ ಸವಾರರನ್ನ ಡೈವರ್ಟ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಇದೇ ರೀತಿಯಾಗಿ ಡೈವರ್ಟ್ ಮಾಡ್ತಾ ಇರುವಂತ ಕಾರಣದಲ್ಲಿ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೆ ನೋಡಿ ಎಷ್ಟು ಜಾಮ್ ಆಗಿದೆ ಅಂತ ಹೇಳಿ. ಈಗಲೇ ಒಂದೇ ಒಂದು ಸೆಕೆಂಡ್ ಕೂಡ ಆಗಿಲ್ಲ, ಅಷ್ಟರಾಗಲೇ ಸಾಕಷ್ಟು ಜಾಮ್ ಆಗಿದೆ. ಇನ್ನು ದಿನಾಪೂರ್ತಿ ಇದೇ ರೀತಿಯಾಗಿದ್ರೆ ಪರಿಸ್ಥಿತಿ ಏನು ಅನ್ನೋದನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಗುಂಡಿಯನ್ನ ಮುಸ್ತೀವಿ ಅಂತ ಹೇಳ್ತಿರುವಂತಹ ಸರ್ಕಾರ ತಾತ್ಕಾಲಿಕವಾಗಿ ಏನಾದ್ರು ಒಂದು ಪರಿಹಾರ ಕಂಡುಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಿಲ್ಲ ಅನ್ನೋದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತ ಹೇಳ್ಬೋದು. ಅಂದ್ರೆ ರಾತ್ರಿ ಏನು ಮಳೆ ಬಿದ್ದಿದೆ, ಇಳಿಜಾರು ಇರುವಂತ ಕಾರಣದಿಂದಾಗಿ ಏನು ನೀರು ಹಡ್ಕೊಂಡು ಬಂದಿರುವಂತಹ ನೀರು ಇಳಿಜಾರು ಪ್ರದೇಶ ಇರುವಂತ ಕಾರಣದಿಂದ ಆ ಗುಂಡಿಯಲ್ಲಿ ಬಂದು ಮತ್ತೆ ಕಿತ್ತು ಸಂಪೂರ್ಣವಾಗಿ ಆಳ ಬಿದ್ದಿರುವಂತದ್ದು. ಕ್ಯಾನಪಸ್ ಮುತ್ತುರಾಜ್ ಜೊತೆ ರಾಜಪ್ಪ ನಾಯಕ್, ಟಿವಿ9 ಬೆಂಗಳೂರು. ಇಷ್ಟು ಸಾಲದು ಅಂತ ಇನ್ನೂ 4 ದಿನ ಮಳೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆಗಳಲ್ಲಿ ಇನ್ನೂ 4 ದಿನ ಮಳೆಯಾಗುತ್ತೆ ಎನ್ನುವ ಮುನ್ಸೂಚನೆ ಸಿಗ್ತಾ ಇದೆ. ಅಂದ್ರೆ ಅಕ್ಟೋಬರ್ 15ರವರೆಗೂ ಕೂಡ ವರುಣ ಅಬ್ಬರಿಸಲಿದ್ದಾನೆ ಇರುವ ಮುನ್ಸೂಚನೆ. ಬೆಂಗಳೂರಿನಲ್ಲಿ ಯೆಲ್ಲೋ ಅಲರ್ಟ್, ಭಾರಿ ಮಳೆಯ ಎಚ್ಚರಿಕೆ. ದಕ್ಷಿಣ ಕನ್ನಡ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಹಾಸನ, ಕೊಡಗು, ಕೋಲಾರ, ಮೈಸೂರು ಅಷ್ಟೇ ಅಲ್ಲ, ರಾಮನಗರ ಮತ್ತು ತುಮಕೂರಿಗೂ ಕೂಡ ಯೆಲ್ಲೋ ಅಲರ್ಟ್. ದಕ್ಷಿಣ ಒಳನಾಡಿನ ಹಲವು ಜಿಲ್ಲೆಗಳಲ್ಲೂ ಕೂಡ ಮಳೆಯಾಗುವ ಮುನ್ಸೂಚನೆ ಸಿಗ್ತಾ ಇದೆ. ಹವಾಮಾನ ಇಲಾಖೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಮಳೆಯಾಗಲಿದೆ ಎನ್ನುವ ಮುನ್ಸೂಚನೆ ಹಂಚಿಕೊಂಡಿದೆ, ಮಾಹಿತಿಯನ್ನು ನೀಡ್ತಾ ಇದೆ. ಅಕ್ಟೋಬರ್ 15ರವರೆಗೂ ಕೂಡ ಮಳೆ ಅಬ್ಬರಿಸಲಿದೆ. ನೆನೆ ರಾತ್ರಿ ಬೆಳಗು ಸುರಿದಂತಹ ಮಳೆ ಬೆಂಗಳೂರನ್ನ ಹೇಗಾಗಿಸಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಇನ್ನೂ ಎಚ್ಚರಿಕೆ ಅಗತ್ಯ ಇದೆ, ಯಾಕಂದ್ರೆ ಇನ್ನೂ 4 ದಿನ ಮಳೆಯಾಗುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಅದರಲ್ಲೂ ಭಾರಿ ಮಳೆಯಾಗುವಂತಹ ಮುನ್ಸೂಚನೆ ಇದೆ. ಈಗಾಗಲೇ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಳೆಯಾಗುವ ಮುನ್ಸೂಚನೆ ಸಿಗ್ತಾ ಇದೆ.